ದಿನಗಳ ನಂತರ ಬನ್ನಿ ಇವಾಗ ವೈಫೈ ಮಾಡ್ಕೊಂತ ಚರ್ಚ್ ಕಡೆ ನಮ್ಮ ಪ್ರಯಾಣ ಎಕ್ಸೋಸ್ ಪಡಪಡ ಹೋಗುವ ಅವರು ಒದರಾಡಕತ್ತಾರೆ ಈಗ ರೆಡಿಯಾಗಿ ಬಂದು ನಿಂತಾನಂತ ಈಗ ಹೋಟೆಲ್ ಅದ ಒಂದು ಹೋಟೆಲ್ ಹತ್ರ ಆ್ಯಂಡ್ ಗೈಸ್ ಇದು ದಿ ವಿಲನ್ದು ಒಂದು ಖತರ್ನಾಕ್ ಒಂದು ಏನಂತಾರೆ ಅದು ಲವ್ ಫೇಲಿಯರ್ ಸೀನ್ ಇತ್ತು. ಹಾಂ ಸರ್ ನೋಡ್ರಿ ಕ್ಯಾಮ್ರಾಮ್ಯಾನ್ ಇದೆಲ್ಲ ಮತ್ತೆ ಅಳಗ್ಸೋಬೇಕು ಈಗ ಹಣಿ ಮೇಲೆ ನೋಡಿ ಕೂಕ್ಮೇಕ್ ಮಾಡ್ಕೊಂಡು ಹೆಂಗೆ ಏನು ದೊಡ್ಡ ದೇವ್ರು ಹೇಳೋದವ್ರು ಹಂಗೆ ಅದಂಗೆ ಜಸ್ಟ್ ಬರೀ ಹಾರಷ್ಟೇ ಕುಡ್ಲತ್ತಾಳೆ. ಇಷ್ಟು ದೊಡ್ಡ ಕೈಗಳಂದ್ರೂ ಬರೀ ಫುಡ್ ಅಂತೂ ತಿನ್ನಲ್ಲ. ಫುಡ್ ತಿನ್ನಲಿಲ್ಲ, ಚಿಕನ್ ತಿನ್ನಲಿಲ್ಲ, ಎಗ್ ತಿನ್ನಲಿಲ್ಲ, ಬಿಸ್ಕಿಟ್ ತಿನ್ನಲಿಲ್ಲ, ಬ್ರೆಡ್ ತಿನ್ನಲಿಲ್ಲ, ಬರೀ ಹಾಲು. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ನೀವು ನೋಡ್ತಾ ಇದ್ರೆ ಕ್ರೇಜಿ ಇನ್ಸನ್ ಗೈಸ್ ಇವತ್ತಿನ ದಿನ ಶುರು ಮಾಡ್ತಾ ಇರೋದು ನಾನು ಮಧ್ಯಾಹ್ನ ಅಲ್ಲ ಸಂಜೆ. ನಾನು ನೋಡ್ರಿ 4 ಗಂಟೆ ಆಗ ಬಂದದ. ಇವಾಗ ಸ್ಟಾರ್ಟ್ ಮಾಡ್ತೀನಿ ಬ್ಲಾಗ್. ಯಾಕಪ್ಪ ಅಂದರೆ ಗೈಸ್ ಇವಾಗ ಸ್ವಲ್ಪ ಹೊರಗಡೆ ಹೋಗ್ಬೇಕು. ಒಂದು ರೀಲ್ ಶೂಟ್ ಇತ್ತು, ಅದ್ರ ಸಲುವಾಗಿ ಅಂತ ಹೇಳಿದ್ರೆ ಹೊರಗಡೆ ಹೊಂಟಿವಿ ನಾವು. ನಮ್ಮ ರಾಜವಲಿ ಆ್ಯಂಡ್ ಟೈಗರ್ ಗಂಗು ಅವರು ಎಲ್ಲ ಕುಡಿಗಾರೆ ಒಂದಿಷ್ಟು ರೀಲ್ ಶೂಟಿಂಗ್ ಇತ್ತು ನಂದು. ಅದಕ್ಕೆ ಬೇಕಾಗಿದ್ದು ಸ್ವಲ್ಪ ಒಂದು ತಾಳಿ ಬೇಕಂದ್ರೆ ಮಂಗಲಸೂತ್ರ ಮಾಂಗಲ್ಯ ಸೂತ್ರ ಇರ್ತಾರೆ ಆ ಟೈಪ್ ಅದೊಂದು ಬೇಕು. ಮತ್ತು ಅದು ಬಿಟ್ಟರೆ ಇನ್ನೊಂದಿಷ್ಟು ಸಾಮಾನುಗಳು ಬೇಕು. ಅವೆಲ್ಲ ತೊಗೊಂಡು ರೆಡಿ ಮಾಡ್ಕೊಂಡು ಹೋಗ್ಬೇಕು. ಅದ್ರ ಸಲ ನಾನು ತೆಳಗೇರೆ ಅವರಿಗೆ ಬರೋಕೆ ತೊಗೊಂಬತ್ತೀನಿ. ಅಂದ್ರೆ ಅದು ಇರ್ತಲ್ಲ ಸ್ಟೇಷ್ನರಿ ಅಂಗಡಿ ಒಳಗೆ ಅದು ತಾಳಿ ಇರ್ತಲ್ಲ ಜೋಗಿಯರ್ ತಾಳಿ, ಅದು ತೊಗೊಂಬತ್ತೀನಿ. ಅದು ತೊಗೊಂಬರ್ತೀನಿ ಅಂತೇಳೇನ ಅವು ಬಂದಂದ್ರೆ ಅಷ್ಟು ಬರೋದ್ರಾಗೈತೆ. ನಾನು ರೆಡಿ ಆಗ್ಬೇಕು. ತೆಗಿಯೈತಲ್ಲ ಒಂದು ವೈಟ್ ಕಲರ್ ಶರ್ಟ್ ಇಸ್ತ್ರಿ ಹೊಡೆದು ಇಟ್ಟಿರಿ. ಇವಾಗ ಅದನ್ನೇ ಶರ್ಟ್ ಚೇಂಜ್ ಮಾಡ್ತೀನಿ ಬನ್ನಿ. ಮಾಡ್ಬೇಕಲ್ಲ ಆ್ಯಕ್ಚುಲಿ ಅದು ಮಾಡಿ ಹಿಂಗೆ ಕಾಣಬೇಕಲ್ಲ. ಹಾಂ ಇರಲಿ ಇದು ತಗೋತೀವಿ ಗೈಸ್ ಅಲ್ಲಿಂದ ಇವಾಗ ಸೀದಾ ಸ್ವಲ್ಪ ರೀಲ್ ಶೂಟ್ ಇರೋ ತೆಳಗೆ ಬಂದಿದ್ದೆ. ನಮ್ಮ ಟ್ರೈಪೋಡ ಆ್ಯಂಡ್ ಟೈಗರ್ ಗಂಗು ಮತ್ತು ರಾಜಾವಲಿ ಇವರೇ ಕ್ಯಾಮ್ರಾಮನ್ ಆಗಿದ್ರು. ಆ್ಯಂಡ್ ಗೈಸ್ ಇದು ದಿ ವಿಲನ್ದು ಒಂದು ಖತರ್ನಾಕ್ ಒಂದು ಏನಂತಾರೆ ಅದು ಲವ್ ಫೇಲಿಯರ್ ಸೀನ್ ಇತ್ತು. ಆ ಸೀನ್ ಸಲುವಾಗಿ ಐತಲ್ಲ ನಾವು ಆ್ಯಕ್ಟಿಂಗ್ ಮಾಡಕತ್ತಿದ್ವಿ. ಅದ್ರ ಸಲುವಾಗಿ ನೋಡ್ರಿ ಇಲ್ಲಿ ಒಂದು ಮಾಂಗಲ್ಯ ಸರ ಕೊಡತ್ತಂದ ಮಾಂಗಲ್ಯ ಸರ. ಆ್ಯಂಡ್ ಖತರ್ನಾಕಾಗಿ ಶೂಟ್ ಆಗ್ಯದ. ವಿಡಿಯೋ ಯಾವ ಬರ್ತಾ ಗೊತ್ತಿಲ್ಲ, ಬಟ್ ವಿಡಿಯೋ ಶೂಟ್ ಅಂತೂ ಖತರ್ನಾಕ್ ಆಯಿತು. ಇಲ್ಲಿ ನಮ್ಮ ಕಾಲೇಜ್ ಕ್ಯಾಂಪಸ್ಸಿಗೆ ಬಂದಿದ್ದೀವಿ ನೋಡಿ. ಇಲ್ಲೇ ಕುಂತು ಹರಟೆ ಹೊಡಿತಿದ್ದೀವಿ ನೋಡು. ಇಲ್ಲೇ ಬಂದೀವಿ. ಯಾಕಪ್ಪ ಅಂದ್ರೆ ನಮ್ಗೆ ಇಲ್ಲೇ ಕಂಫರ್ಟಬಲ್ ಚೆಂದ ಆಗುತ್ತೆ. ಹಾಂ ಸರ್ ನೋಡ್ರಿ ಕ್ಯಾಮ್ರಾಮ್ಯಾನ್ ಬರೀ ಇವಾಗೈತಲ್ಲ ಪಟ ತೆಳಗೆ ಎಲ್ಲ ಮುಗೀತು. ಇಲ್ಲಿ ಶೂಟಿಂಗ್ ಅಂತೂ ಕಂಪ್ಲೀಟ್ ಆಯಿತು. ಇವಾಗೈತಲ್ಲ ಒಂದಿಷ್ಟು ಟೈಮ್ ರೀಲ್ಸ್ ಮಾಡ್ಬೋದೈತೆ ಅಂತೇಳಿ ಅಂದ್ಕೊಂಡು ಹೋಗುವ. ಇವಾಗ ಎಲ್ಲರಿ ಮತ್ತೊಂದು ಬೇರೆ ಕಡೆ ಹೋಗಿ ತೊಗೊಂಡು ಮತ್ತೊಂದಿಷ್ಟು ರೀಲ್ಸ್ ಮಾಡುವ. ಬನ್ನಿ ಲೆಟ್ಸ್ ಗೋ. ಇದೆಲ್ಲ ಮತ್ತೆ ಅಳಗ್ಸೋಬೇಕು ಈಗ ಹಣಿ ಮೇಲೆ ನೋಡಿ ಕೂಕ್ಮೇಕ್ ಮಾಡ್ಕೊಂಡು ಹೆಂಗೆ ಏನು ದೊಡ್ಡ ದೇವ್ರು ಹೇಳೋದವ್ರು ಹಂಗೆ ಅದಂಗೆ ದೇವ್ರು ಹೇಳೋರು ಹಂಗಾಗಿನಿ ನೋಡಿ. ಒಂದು ಸಣ್ಣ ಕನ್ನಡ ತಿಂದು ಅಳಿಸ್ಲಿ ಮಾಡ್ಕೊಳಕ್ಕೆ ಹೇಳ್ತಾರೆ. ಲೆಟ್ಸ್ ಗೋ ಗೈಸ್. ಬಡಬಡದೊಳಗೆ ಸ್ವಲ್ಪ ಇದು ಫುಲ್ ಒರ್ಸೋಲಿಕ್ಕಂದ್ರೆ ಸ್ವಲ್ಪ ಸರಿ ನೋಡ್ಸೋದು ಗೈಸ್. ತಾಬಡ್ತೂಗಳಂತೂ ರೀಲ್ಸ್ ಅಂತೂ ಕಂಪ್ಲೀಟ್ ಆಯ್ತು. ಈಗ ಬನ್ನಿ ಪಟಪಟದೊಳಗೆ ಹೋಗಿ ಮತ್ತೆ ಇನ್ನೊಂದಿಷ್ಟು ರೀಲ್ಸ್ಗಳದ ಅವಿಷ್ಟು ರೀಲ್ಸ್ ಕಂಪ್ಲೀಟ್ ಮಾಡ್ಕೊಂಡು ಬಂದ ಭಾಳ ಖುಷಿ ಆಗುತ್ತೆ. ರೀಲ್ಸ್ ಮಾಡೋಕೆ ಬಂದ್ರೆ ಖುಷಿ ಆಗುತ್ತೆ. ನಿಜ ಹೋಗಾದ್ರೆ ರೀಲ್ಸ್ ಮಾಡಾಗ ಭಾಳ ಎಂಟರ್ಟೈನ್ಮೆಂಟ್ ಅಂದ್ರೆ ಒಂಥರ ಮಜಾ ಬರ್ತದೆ. ಊರು ಬರುತ್ತೆ ನಾನು ರೀಲ್ಸ್ ಮಾಡ್ಲಿಕ್ಕೆ. ರೀಲ್ಸ್ ಮಾಡೋ ಟೈಮ್ದಾಗ ಕುಲ್ಲ ಟೈಮ್ದಾಗ ಬರಲ್ಲ. ಲೆಟ್ಸ್ ಗೋ ಗೈಸ್ ಹೋಗುವ ಇವಾಗ. ಗೈಸ್ ತಾಬಡ್ ಡ್ಯಾನ್ಸ್ ಹೊಡೆದಿವಿ. ದಮ್ ಬರತ್ತೆ. ನಿಜ ಹೇಳ್ಬೇಕಂದ್ರೆ ಸಿಕ್ಕಾಪಟ್ಟೆ ಖತರ್ನಾಕ್ ಡ್ಯಾನ್ಸ್ ಹೊಡೆದಿವಿ ನಮ್ಮ ರಾಜಾವಲಿ ಮತ್ತು ನಮ್ಮ ಟೈಗರ್. ನಿಂದು ಹಾಕ್ತೀನಿ ಸರ್, ಗ್ರೂಪ್ನೂ ಹಾಕ್ತೀನಿ, ಅದನ್ನು ಹಾಕ್ತೀನಿ. ಹೊಡೆದಿದ್ದ ಖತರ್ನಾಕ್ ಡ್ಯಾನ್ಸ್ ಮಾಡಿ ಗೈಸ್. ಅದೈತಲ್ಲ ಒಂದು ಡ್ಯಾನ್ಸ್ ಅದದು ಅದರ ಮಾಡಿವಿ. ತಾಬಡ್ ವಿಡಿಯೋ ಆಗ್ಯದ. ಮನೆ ಪಟಪಟ ಗಾಯ್ಸ್. ಅಲ್ಲಿಂದೆಲ್ಲ ನಮ್ಮ ಶೂಟ್ ಮುಗಿಸ್ಕೊಂಡು ಸೀದಾ ಮನೆಗೆ ಹೋಗಿ ಮನೆಗೆ ನಮ್ಮ ಸ್ವೀಟಿ ಒಂದಿಷ್ಟು ಹಾಲು ಹಾಕಿನಿ. ಆ್ಯಂಡ್ ಗೈಸ್ ನಮ್ಮ ಸ್ವೀಟಿ ಹೆಂಗಂದ್ರೆ ಜಸ್ಟ್ ಬರೀ ಹಾಲು ಅಷ್ಟೇ ಕುಡ್ಲತ್ತಾಳೆ. ಇಷ್ಟು ದೊಡ್ಡ ಕೈಗಳಂದ್ರೂ ಬರೀ ಫುಡ್ ಅಂತೂ ತಿನ್ನಲ್ಲ. ಫುಡ್ ತಿನ್ನಲಿಲ್ಲ, ಚಿಕನ್ ತಿನ್ನಲಿಲ್ಲ, ಎಗ್ ತಿನ್ನಲಿಲ್ಲ, ಬಿಸ್ಕಿಟ್ ತಿನ್ನಲಿಲ್ಲ, ಬ್ರೆಡ್ ತಿನ್ನಲಿಲ್ಲ, ಬರೀ ಹಾಲು. ಬರೀ ಹಾಲು ಅಂದ್ರೆ ಹೊಟ್ಟೆ ತುಂಬಲ್ಲ. ಅದಕ್ಕೆ 2 ನಿಮಿಷ ಚಂತನ ಹಾಲು ಕುಡಿಯೋದು ಏನು ಹೊಟ್ಟೆ ತುಂಬ್ದಂಗೆ ನೀವು ಹೇಳ್ರಿ ಮೇಡಮ್. ಅದಷ್ಟು ಏನಾಯ್ತಲ್ಲ ರೈಸ್ ಹಾಕಿಟ್ಟಿನಿ. ಇವತ್ತು ರೈಸ್ನ ತಿಂದಿಲ್ಲ, ಬರೀ ಹಾಲು ಕುಡಿತೀನಿ ಅಂತದ. ಬರೀ ಹಾಲು ಮ್ಯಾಗ್ ಹಾಲು ಕುಡಿಯೋದು ಬಿಟ್ಬಿಡೋದು ಅಷ್ಟೇ ಕೆಲಸ. ಅದ್ರ ಕೆಲಸ ಅಷ್ಟೇ. ನಮ್ಮ ಕೆಲಸ ಈಗೇನಿಲ್ಲ. ಪಟಪಟ ಫ್ರೆಶ್ ಅಪ್ ಆಗ್ತೀನಿ. ಫ್ರೆಶ್ ಅಪ್ ಆಗಿಬಿಟ್ಟು ಡ್ರೆಸ್ ಚೇಂಜ್ ಮಾಡಿ ಚರ್ಚಿಗೆ ಹೋಗ್ಬಂತ. ಇವತ್ತು ಯಾಕಪ್ಪ ಅಂದ್ರೆ ಹ್ಯಾಪಿ ಕ್ರಿಸ್ಮಸ್ ಅದ, ಮ್ಯಾರಿ ಕ್ರಿಸ್ಮಸ್. ಸೊ ಚರ್ಚಿಗೆ ಹೋಗೋಣ ಚರ್ಚಿಗೆ. ಅಲ್ಲಿ ಸ್ವಲ್ಪ ಚೆಂದ ಡೆಕೋರೇಷನ್ ಮಾಡಿರ್ತಾರೆ ನೋಡ್ಕೊಂಬರಂತ. ಲೆಟ್ಸ್ ಗೋ. ಪಟಪಟ ಡ್ರೆಸ್ ಚೇಂಜ್ ಮಾಡ್ತೈತೆ.
ಗೈಸ್ 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 ತಬಡ ರೆಡಿ ಅದ ಇವಾಗ ತಗೊಳಲ್ಲಕ್ಕೇನು ಸ್ವಲ್ಪನೇ ನಾರ್ಮಲ್ ಸ್ವಲ್ಪ ಕಂಡಬಿಟ್ಟು ಹೊರಗಡೆ ಚಳಿ ಅದ ಅಂತೇಳಿ ಸ್ವಲ್ಪ ಸ್ವೆಟರ್ ಹಾಕೊಂಡು ರೆಡಿ ಆಗಿನಿ ಎಕ್ಸ್ ವೈ ಹೋಗೋಕ್ಕೆ ಚರ್ಚಿಗೆ ಹೋಗಿ ಸ್ವಲ್ಪ ಒಂದು ಟೀಂಗ್ ರೌಂಡ್ ಹೊಡ್ಕೊಂಡು ಬರಮಂತ ಯಾಕಪ್ಪ ಅಂದ್ರೆ ಮ್ಯಾರಿ ಕ್ರಿಸ್ಮಸ್ ಅದಲ್ಲ ಅದ್ರ ಸಲುವಾಗಿ ಅದರ ವಿಚಾರವಾಗಿ ಬನ್ನಿ ಗೈಸ್ ಇವು ಪಟ ತೊಗೊಂಬಂದ ನಮ್ಮ ಒಂದಿಷ್ಟು ಏನು ಅದಾರಲ್ಲ ನಮ್ಮವ್ರ ಹುಲಿಗಳು ಅವರೇ ಮತ್ತು ಅವ್ರು ಬಿಟ್ಟು ಮತ್ತೆ ಯಾರಿಲ್ಲ ಅವರೇ ರೆಡಿಯಾಗಿ ನಿಂತಾರ ಅವ್ರು ಬಂದಾರ ಈಗ ನಾನೇ ಇದನ್ನ ಮನೆಯಾಗಿದ್ದೀನಿ ಅದಕ್ಕೆ ಪಟ ತಳಕ್ಕೆ ಹೋಗುವ ಇದೊಂದಿಷ್ಟು ಚಾರ್ಜ್ ಹಾಕಿ ಇಟ್ಟು ಹೋಗ್ಬಿಡೋಣ ಮತ್ತು ಪಟನೆ ನಮ್ಮ ಸ್ವೀಟಿ ಅದಲ್ಲ ನೋಡ್ಕೋತಿರ್ತಾಳೆ ಇಲ್ಲೇ ಎಕ್ಸ್ ವೈಸ್ ಪಟ ಹೋಗುವ ಅವರು ಒದರಾಡಕತ್ತಾರೆ ಈಗ ರೆಡಿಯಾಗಿ ಬಂದು ನಿಂತಾರಂತ ಈಗ ಹೋಟೆಲ್ ಅದರಲ್ಲ ಒಂದು ಹೋಟೆಲ್ ಹತ್ರ ಅದಕ್ಕೆ ನಾನೇ ಇಲ್ಲಿ ಮನೆಗಿದ್ದೀನಿ ಅದಕ್ಕೆ ನೆಚ್ಕೊ ಪಟ ಹೋಗ್ತೀರಿ ಸಿಗ್ತೀನಿ ನಿಮಗಲ್ಲಿ ಗೈಸ್ ಇವಾಗ ಕರ್ನಾಟಕ ನಮ್ಮ ರಾಜವಳ್ಳಿ ಹಾಕೊಂಡು ಚರ್ಚ್ ಕಡೆ ಹೊಂಟಿವಿ ನಮ್ಮ ಟೈಗರ್ ಒಂದವ್ರು ಹೋಗಿ ಮುಗಿಸಿ ಮಾತಾಡ್ಕೊಂಡ್ರು ಯಾಕಪ್ಪ ನೈಟ್ ಡ್ಯೂಟಿಯಲ್ಲಿ ಅವ್ರದ್ದು ಅದಕ್ಕೆ ತಲೆಕೇರಿ ನಿಂದಿರಲಿಲ್ಲ ಸೊ ಅಲ್ಲಿ ನಮ್ಮ ಕ್ರಶ್ ಬಾಬು ಅದನ್ನಂತ ಮನೆ ಎತ್ತಾಕೊಂಡು ಸುಮ್ಮ ಒಂದು ರೌಂಡ್ ಹಂಗೆ ತಿರುಗಾಡ್ಕೊಂಡು ಬರುವ ಗೈಸ್ ಅಲ್ಲಿಂದ ಇವಾಗ ಗಾಂಧಿ ಚೌಕಿ ಬಂದ್ವಿ ನಮ್ಮ ಕ್ರಶ್ ಬಾಯ್ ಅವರು ಬನ್ನಿ ಇವಾಗ ಪಾಯ್ ಮಾಡ್ಕೊತ ಚರ್ಚ್ ಕಡೆ ನಮ್ಮ ಪ್ರಯಾಣ ಸಾಗಿಸ್ತಾ ಇದ್ದೀವಿ ಇವಾಗ ಚರ್ಚ್ ಹತ್ರ ಹೋಗಿ ನೋಡ್ಬೇಕನ್ನೋದ್ರೊಳಗೆ ಇಲ್ಲಿ ದೂರಿಂದನೇ ಕಾಣಕತ್ತದ ಪೂರ ಹೆವಿ ಪಬ್ಲಿಕ್ ನಾಳೆ ನೋಡ್ತೀವಿ ಸ್ವಲ್ಪ ಯಾಕಂದ್ರೆ ಇವತ್ತು ಭಾಳ ಬಿಸಿ ಇದ್ದೀವಿ ಫಸ್ಟ್ ಶೋ ನೋಡೋಕೆ ಹೋಗಲ್ಲ ಯಾಕಪ್ಪ ಅಂದ್ರೆ ಫಸ್ಟ್ ಶೋ ನೋಡ್ಬೇಕಂತೇನಿಲ್ಲ ಅದಕ್ಕೆ ಮನೆ ಪಟ ತಳಕ್ಕೆ ಹೋಗ್ತಾರೆ ಚರ್ಚ್ ಹೋಗುವ ಚರ್ಚ್ನ ಹೋಗಿ ತಿರುಗಾಡಿ ಬರಮಂತ ಲೆಟ್ಸ್ ಗೋ ತೊಗೊಂಡು ಜನ ಅದಾರ ಸಿಕ್ಕಾಪಟ್ಟೆ ಪಬ್ಲಿಕ್ ಅದ ಸೊ ಅದ್ರ ಸಲುವಾಗಿ ಜಾಸ್ತಿ ಮಾತಾಡೋಕ್ಕಾಗಲ್ಲ ನಾವು ಯಾಕಪ್ಪ ಅಂದ್ರೆ ನಮ್ಮ ಸೌಂಡ್ ನಿಮ್ಗೆ ಕೇಳಿಸೋದೇ ಡೌಟ ಅದಕ್ಕೆ ಭಾಳ ಕಮ್ಮಿ ಮಾತಾಡ್ತೀವಿ ಇಲ್ಲಿ ನೋಡ್ರಿ ಸಿಕ್ಕಾಪಟ್ಟೆ ಕ್ರೌಡ್ ಅದ ತೊಗೊಬಟ್ಟು ಕ್ರೌಡ್ ಅದ ಅದಕ್ಕೆ ಇದೆಲ್ಲ ಜಾಸ್ತಿ ಮಾತಾಡಲ್ಲ ಸ್ವಲ್ಪ ಸಿನಿಮ್ಯಾಟಿಕ್ದಾಗ ಎಂಜಾಯ್ ಮಾಡಿರಿ ಅಷ್ಟೇ ಮುಗಿಸ್ತೀವಿ ಸ್ವಲ್ಪ ಒಂದಿಷ್ಟು ಎಂಜಾಯ್ ಕರ್ನಾಟಕ ಮಾಡಿ ಗೈಸ್ ಅಲ್ಲಿಂದ ಇವಾಗ ಡೈರೆಕ್ಟ್ ಸಾಯಿಬಾಬಾ ಟೆಂಪಲ್ಗೆ ಬಂದ್ವಿ ಕೀರ್ತಿನಗರ್ಗೆ ಯಾಕಪ್ಪ ಅಂದ್ರೆ ಭಾಳ ದಿನ ಆಗಿತ್ತು ಈ ಕಡೆ ಸೈಡ್ ಬಂದಿರಲಿಲ್ಲ ನಾನು ಅದಕ್ಕೆ ಇವತ್ತು ಹೆಂಗೂ ಗುರುವಾರ ಇತ್ತು ಹಂಗೆ ನಮ್ಮ ಕ್ರಶ್ ಬಂದಿದ್ದಲ್ಲ ಹಂಗೆ ಅವನ ಜೊತೆ ಸೇರಿಕೊಂಡು ಸೀದಾ ಸಾಯಿಬಾಬಾ ಟೆಂಪಲ್ ಬಂದೆ ಬನ್ನಿ ಒಳಗಡೆ ಹೋಗಿ ಸ್ವಲ್ಪ ದರ್ಶನ ಮಾಡಿಕೊಂಡು ವಾಪಸ್ ಬರುವ ಗೈಸ್ ಇವಾಗ ಒಳಗಡೆ ಹೋಗಿ ಸ್ವಲ್ಪ ದರ್ಶನ ಇಷ್ಟು ಮಾಡಿಕೊಂಡು ಸ್ವಲ್ಪ ಪ್ರಸಾದ ತೊಗೊಳಕ್ಕೆ ಕುಂತೀವಿ ಭಾಳ ದಿನ ಪ್ರಸಾದ ತಿನ್ನೋದು ಬೇಜಾರಾಗಬೇಕಂದ್ರೆ ಪ್ರಸಾದ ತೊಗೊಂಡು ವಾಪಸ್ ಹೋಗುವ ಮನೆಗೆ ಭಾಳ ತಂಡ ಗೈಸ್ ಅಲ್ಲಿಂದ ಸೀದಾ ಮನೆಗೆ ಬಂದು ಸದೈತಲ್ಲ ಒಂದಿಷ್ಟು ಅಡುಗೆ ಮಾಡ್ಕೋಬೇಕು ತಗೊಳ ಒಂದು ಸ್ವಲ್ಪ ರೈಸ್ ಮಾಡ್ಕೊತೀನಿ ಒಂದು ಸ್ವಲ್ಪ ಪಲ್ಯ ಅದ ರೈಸ ಪಲ್ಯ ತಿನ್ನುವ ಯಾಕಪ್ಪ ಅಂದರೆ ಈಗ ಅಡುಗೆ ಮಾಡ್ಕೊಳ್ಳೋಷ್ಟು ನಿಂತು ರೊಟ್ಟಿ ಸಾಂಬಾರು ಮಾಡ್ಕೊಳಷ್ಟು ಪೇಷನ್ಸ್ ಅಂತ ನನಗಿಲ್ಲ ಅದಕ್ಕೆ ಒಂದು ಸ್ವಲ್ಪ ರೈಸ್ ಮಾಡ್ಕೊತೀನಿ ರೈಸ ತಗೊಬಟ್ಟು ಜಡ್ದು ಉಂಡು ಮಾಡ್ಕೊಂಡು ಮತ್ತು ಅಷ್ಟೇ ಮತ್ತೇನಿಲ್ಲ ಹೆಚ್ಚು ಫಟಾಫಟ್ ಅಡುಗೆ ಮಾಡಿಬಿಟ್ಟು ಸಿಗ್ತೀವಿ ನಿಮ್ಗೆ ನಮ್ಮ ಸ್ವೀಟೇ ಬೇಕು ತಳನೇ ತೊದರೆ ಹೋದ್ರತ್ತ ಇಷ್ಟು ಹೋದಲ್ಲ ತಳ ಸಾಕಾಗ್ಬಿಟ್ಟು ಹೋದಿರ್ಲಿಕ್ಕೆ ಎಲ್ಲೇ ಕೂತು ನಾವು ಇವಾಗ ಊಟ ಮಾಡೋಣ ಗೈಸ್ ತಗೊಬಟ್ಟು ಊಟ ಅಂತ ಮುಗಿಸ್ಕೊಂಡು ಇವಾಗ ಕುಂತಿದ್ವಿ ಪೂರ ಏಕ್ ನಂಬರ್ ಊಟ ಅಂತ ಆಯಿತು ಈಗ ಅದಕ್ಕೆ ಸ್ವಲ್ಪ ಒಂದಿಷ್ಟು ನಮ್ಮ ಬ್ಯಾಡ ಅಂತವರು ಒಬ್ಬರು ಬಂದಿದ್ರು ರೀಲ್ಸ್ ಮಾಡ್ಕೊಳಕ ಬ್ಯಾಡ ಅಂತ ಸೊ ಈಗ ಗೈಸ್ ಜಸ್ಟ್ ಊಟ ಅಂತ ಸಪಸಟ್ ಆಯಿತು ಏಕ್ ನಂಬರ್ ಊಟ ಮಾಡ್ಕೊಂಡ್ಬಿಟ್ಟು ಕುಂತಿದ್ದೆ ಅದೇ ಒಂದಷ್ಟು ಅಂದರೆ ರೀಲ್ಸ್ನು ಮಾಡೋದಾಯ್ತು ಅದನ್ನು ಮಾಡೋದಾಯ್ತು ತಲೆಗೆ ಕುಂತಿದ್ವಿ ನಮ್ಮ ಸ್ವೀಟಿ ಸಿಕ್ಕಾಪಟ್ಟೆ ಕಾಡ್ಲಕತ್ತಾಳ ನೋಡ್ರಿ ಯಾರಿಗಾದ್ರೂ ಬೇಕಂದ್ರೆ ಕೊಟ್ಬಿಡ್ತಾರೆ ನೋಡ್ರಿ ತೊಗೊಂಡು ಹೋಗ್ಬಿಡ್ರಿ ಸಾಕು ಮಾಡತ್ತಾಳ್ರಿ ಸಿಕ್ಕಾಪಟ್ಟೆ ಕಡ್ಲತ್ತಾಳ ಓಕೆ ಗೈಸ್ ಮತ್ತು ಸಾಮೇಲೆ ಸಿಗ್ತೇನೆ ನಿಮಗೆ ಜೈ ಹಿಂದ್ ಓಕೆ ಗೈಸ್ ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡೋ ಸಮಯ ಐ ಹೋಪ್ ಎಲ್ಲರೂ ಇಷ್ಟ ಆಗಿ ಅನ್ಕೋತೀನಿ ಇಷ್ಟ ಆದ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬರ್ಬೇಡಿ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ನಾಳೆ ನೋಡಿ ಶಿಮಲ್ಲಿವರೆಗೂ ಲವ್ ಯು ಆಲ್ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಬಾಯ್ ಅಷ್ಟೇ.